ಎಷ್ಟು ದೊಡ್ಡ ಶೇಡಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ನಾನು. और हम पारी कर रहे हैं और हम रोस्ट हो रहे हैं. हेलो दोस्तों, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಲಾಸ್ಟ್ ಎಪಿಸೋಡಲ್ಲಿ ನೀವೆಲ್ಲ ನೋಡಿದ್ವಿ, ಇಲ್ಲಿ ಬಂದು ನಮ್ಮ ರೈಡ್ನ ಸ್ಟಾಪ್ ಮಾಡಿದ್ವಿ. ಈಗ ಒಂದು ಕೆಲವೇ ನಿಮಿಷಗಳ ಬ್ರೇಕ್ ನಂತರ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ಇಟ್ಸ್ ಸ್ಟಿಲ್ ದ ಡೇ 1 ಆ್ಯಂಡ್ ದ ಕಂಟಿನ್ಯೂಡ್ ವರ್ಷನ್ ಆಫ್ ದ ಎಪಿಸೋಡ್ 1. ನಾವು ಆ್ಯಕ್ಚುಲಿ ಎಲ್ಲಿ ಬಂದಿದ್ದೀವಲ್ಲ, ಇದು ರಿಸರ್ವ್ಡ್ ಫಾರೆಸ್ಟ್. ಇದು they call it as some mass forest or something. So permit tagondu we are going here. What happened? हाँ, स्ट्रेट ही है और कोई डिविएशन ही नहीं है. ಸೊ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಐ ಡೋಂಟ್ ನೋ, ಸಮ್ ಹೌ ಮೈ ಮ್ಯಾಪ್ ಈಸ್ ವರ್ಕಿಂಗ್, ಬೇರೆ ಯಾರ್ದು ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಐ ಆಮ್ ಲೀಡಿಂಗ್ ದ ರೈಡ್. क्या सीन है. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನಂಬಿಕೆನೆ ಜೀವನ ಮಾಡ್ಕೊಂಬಿಡಿ. सही रास्ते पे. I told you, trust your instinct. right to right. Tempo traveler right to right. ಎಲ್ಲೆಲ್ಲಿ ಕರ್ಕೊಂಡ್ಬಿಡ್ತೀರಾ ಸರ್ ನೀವು? किस कनाडा गया? बैंगलोर जाके पेपर डालेगा. ओह, बैंगलोर जाके पेपर डालेगा. सर हो गया, आज पहला ट्रिप था ना उसका. हम हैं, ये हमारे बाइक्स हैं, ये हमारी बाइक है और हम पारी कर रहे हैं और हम रोस्ट हो रहे हैं. तो थोड़ा देख के आराम से. पीछे थोड़ा सा इस तरफ आओ. इधर नहीं देखा तुम. why the hell it is not charging यार? Heat. वर्चुअली टच करो. तो heat को भी चार्ज नहीं होता. But is it charging? Not working. Emergency. How will you know better? ಇಂಥ ಜಾಗದಲ್ಲಿ ಓಡಿಸುವಾಗ ಉಪ್ಪಿನಾಂಶ ಗಾಳೀಲಿ ಎಷ್ಟು ಇರುತ್ತೆ ಅಂದರೆ, ತುಟಿ ಎಲ್ಲ ಹಿಂಗೆ ಅಂದ್ಕೊಂಡ್ರೆ ಬರೀ ಉಪ್ಪೇ ಸಿಗ್ತಾ ಇದೆ ನನಗೆ ಆವಾಗಿಂದ. A few moments later.
You guys have no idea ಹೇಗೆ ಅನಿಸ್ತಾ ಇದೆ ಅಂತ. ಹೂ ಲಿಟ್ರಲಿ ಕೈಕಾಲೆಲ್ಲ ಫುಲ್ಲು ಬರ್ನಿಂಗ್ ಶುರು ಆಗ್ತಾ ಇದೆ, ಅಷ್ಟು ಹೀಟ್ ಇದೆ ಇಲ್ಲಿ. ಅಷ್ಟು ದೊಡ್ಡ ಮರಳುಗಾಡಿಂದ ಇವಾಗ ತಪ್ಪಿಸ್ಕೊಂಡು ಆಲ್ಮೋಸ್ಟ್ 3 ಸಲ ಕಳೆದೋಗಿ ಈಗ ಯಾವುದೋ ಕುರ್ಚಲು ಬೆಟ್ಟಕ್ಕೆ ಬಂದಿದ್ದೀವಿ. ಎಂಥ ಬ್ಯೂಟಿಫುಲ್ ಟೆರೇನ್ ಅಲ್ಲ ಇದು. ಒಂದು ಸೆಕೆಂಡ್ ಕೂಡ ನನಗೆ ಓಡಿಸಿದ್ದು ಬೇಜಾರಾಗಿಲ್ಲ ಅವಾಗಿಂದ. ನಾನು ಅಯ್ಯೋ ಈ ಬಿಸಿಲಲ್ಲಿ ಒಂದು ಚೂರು ನೆಲೆ ಸಿಕ್ಕಿದ್ರು ನಾನು ಸಾಕಪ್ಪ ಸಾಕು ಅನಿಸ್ತಾ ಇದೆ. ಎಷ್ಟು ದೊಡ್ಡ ಶೇಡಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ನಾನು. ವನೇಶ್ವರ್ ದಾದಾ ಟೆಂಪಲ್ ಅಂತ ಇದು ರನ್ನಿಗೆ ಒಂಥರ ಮನೆ ದೇವರು ಅಂತ ಕರೀತಾರಲ್ಲ, ಸೊ ಸಮಥಿಂಗ್ ಲೈಕ್ ದ್ಯಾಟ್. ಬಿಸಿ ಬಿಸಿ ಟೀ ಇಸ್ ಗೆಟಿಂಗ್ ರೆಡಿ. ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಈ ಬಿಸಿಲಿಗೆ ಟೀ ಅಂತಂದ್ರೆ ಎಲ್ಲ ಶಾಕ್ ಆಗ್ತಾ ಇದ್ದಾರೆ. ಸಚ್ ಅ ನೈಸ್ ಪ್ಲೇಸ್ ದಿಸ್ ಇಸ್. ಸ್ವೀಟ್ ಮತ್ತು ಖಾರ ಕಾಳು ಕೊಡ್ತಾ ಇದ್ದಾರೆ ತಿನ್ನೋಕ್ಕೆ. ಆ್ಯಕ್ಚುಲಿ ಇಲ್ಲಿ ನಾವು ಊಟಕ್ಕೆ ಬರಬೇಕಿತ್ತು, ಸೊ ಊಟಕ್ಕಿನ್ನ ತುಂಬ ಅರ್ಲಿ ಆಗಿರೋದ್ರಿಂದ ಬೇಡ ಅಂದ್ವಿ. ಸೊ ಸ್ವೀಟ್ ಮತ್ತು ಖಾರ ಕಾಳು ಎರಡು ಕೊಡ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ದೆಮ್. Thank you so much, Sharath. Again. सोचे कि कश्मीर तक पूरा सीधे थिंक व्हाट एन ओवरथिंकर शी इज. ಎಂಥ ಒಳ್ಳೆ ಒಂದು ಜಾಗಕ್ಕೆ ಬಂದು ಹೋಗ್ತಾ ಇದ್ದೀವಿ ಅಲ್ಲ ಇವಾಗ. ಇಲ್ಲಿನ हेलो दोस्तों, क्या क्या बात किए हो ना, पूरा रिकॉर्ड हो गया. हार्दिक पांड्या नहीं क्या गणेशा. चलो चलते कितना सारा बाइक है, कितने जाना. Because I'm so used to wearing stealthy bow. I'm really not feeling heat in this. Really? Yeah, this is quite airy for me. Oh. अच्छा लग रहा But चलाते वक्त ना it is good. है. No, even if I stand like this, no, it is still fine. Stealthy bow has no access to air. Oh. This is good. Rhinox brand ambassador. Any time na? Would love to. If your videos featuring me go viral one day. No, it's happening right now. At least we will try. We will see later what happens. ऊपर गाड़ी के हम पे छोड़ देते हैं. Yes. No more stops. 7
70 kilometers. 70 kilometers ಆಗ್ತಾ ಒಂದು ರೈಟ್ ಟರ್ನ್ ತಗೋಬೇಕು ನಾವು ಮೇನ್ ರೋಡಲ್ಲೇ. ರೋಡ್ ಟೇಕ್ಸ್ ಅ ಡಿವಿಯೇಷನ್ ಆನ್ ದ ಲೆಫ್ಟ್ ಸೈಡ್ ಯು ಹ್ಯಾವ್ ಆನೆಸ್ಟ್. Honest? कितना honest है क्या? Exactly 70 kilometers की honest. Oh, चल, let's start. It's too long. Let's be honest today. ಓಕೆ, ಟೈಮ್ ಇವಾಗ 6:20 ಆಗಿದೆ. ಸನ್ಸೆಟ್ ಟೈಮ್. ಯು ಟೇಕಿಂಗ್ ಇಟ್ ನೋ? ಯು ಟೇಕಿಂಗ್ ಇಟ್ ನಾ? I need some space to jump on it. खाने के बाद नहीं हो रहा है. ನಾವಿಲ್ಲಿ ಇವಾಗ ಬಚಾವ್. ಓ, ಇಟ್ಸ್ ಅ ಕೂಲ್ ನೇಮ್. ಇಲ್ಲಿದ್ದೀವಿ ಹೋಟೆಲ್ ಹಾನೆಸ್ಟ್ ಅಂತ. ನಾವು ಲಂಚ್ ಮಾಡಿರಲಿಲ್ಲ. ಸೊ ಇನ್ನೇನು ಮತ್ತೆ ನಿಲ್ಲಿಸೋದು ಅಂದ್ಕೊಂಡು ಇಲ್ಲೊಂದು ಟೀ ಬ್ರೇಕಿಗೆ ನಿಲ್ಲಿಸಿ ಒಂಚೂರು ಸ್ಯಾಂಡ್ವಿಚ್ ತಿಂದು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. Some shopping street. Oh, and pretty dresses ಇದೆ ಇಲ್ಲೆಲ್ಲ. Should be our resort. Dream resort ante. Hooray! Oh, this is too slow. Hey, can you please come here? I need your help. ಹಲೋ, ಫೈನಲಿ ನಾವು ಭುಜ್ ರೀಚ್ ಆಗಿದ್ದೀವಿ. ಭುಜ್ಜಲ್ಲಿ ಈಗ ಟೈಮ್ ಬಂದು 7:52 ಆಗಿದೆ. ಬೆಳಿಗ್ಗೆ ಆಲ್ಮೋಸ್ಟ್ 8:30 ಹಂಗೆ ಹೊರಟಿದ್ದು. ಈಗ 7:52ಕ್ಕೆ ಬಂದು ರೀಚ್ ಆಗಿದ್ದೀವಿ. ನಾವು ಉಳ್ಕೊಂಡಿದ್ದೀವಿ a resort called Dream Resort ಅಂತ. I'll just show you how pretty the room is. Perfect for 2 people. A pretty bathroom and a good mirror. So super ride ಇವತ್ತು. ಲಿಟಲ್ ರನ್ನಿಂದ ಅಂತೂ ಯಾರಿಗೂ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಟಾರ್ಮ್ಯಾಕ್ ಬಂದ ಕೂಡಲೇ ಅಯ್ಯೋ ಟಾರ್ಮ್ಯಾಕಿಗೆ ಬಂದ್ವಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಎನಿವೇಸ್, ಜರ್ನಿ ಕಂಟಿನ್ಯೂಸ್. ಐ ಆಮ್ ಎಂಡಿಂಗ್ ಮೈ ವ್ಲಾಗ್ ಟುಡೇ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ give a big thumbs up and don't forget to subscribe.